ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ನಿಮ್ಮೆಲ್ಲರಿಗೂ ಹೊಸ ವಿಡಿಯೋ ಸೀರೀಸ್ಗೆ ಸ್ವಾಗತ. ಫ್ರೆಂಡ್ಸ್, RRPNTPC ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಮುಗೀತು. ಈಗ ರೈಲ್ವೆ ಗ್ರೂಪ್ ಡಿ ಮತ್ತು RRPNTPC ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ಗಳು ಬರ್ತಿದ್ದಾವೆ. ಸೊ ನಾವು ಆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ GK GS ಮತ್ತು ರೀಸನಿಂಗ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಈ ವಿಡಿಯೋ GK GSಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ವಿಡಿಯೋ. ಸೊ ಯಾರ್ಯಾರು ರೈಲ್ವೆ ಗ್ರೂಪ್ ಡಿ ಮತ್ತು RRPNTPC ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಲ್ಲ ಫ್ಯಾಮಿಲಿ ಮೆಂಬರ್ ಯಾರಾದರೂ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ದಯಾನಂದ ಸರಸ್ವತಿ, ಆಪ್ಷನ್ ಬಿ ಆತ್ಮಾರಾಮ್ ಪಾಂಡುರಂಗ, ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಡಿ ರಾಜಾ ರಾಮ್ ಮೋಹನ್ ರಾಯ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಾ ರಾಮ್ ಮೋಹನ್ ರಾಯ್. ನೋಡಿ, ರಾಜಾ ರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು 1828ರಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇಸ್ವಿಗಳು ಮತ್ತು ಪ್ಲೇಸ್ಗಳು ತುಂಬ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ, ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ದಯಾನಂದ ಸರಸ್ವತಿ. ಇದನ್ನು ಇವರು 1875ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಆತ್ಮಾರಾಮ್ ಪಾಂಡುರಂಗ. ಈ ಸಮಾಜವನ್ನು ಇವರು 1867ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಸತ್ಯಶೋಧಕ ಸಮಾಜ. ಇದನ್ನು ಸ್ಥಾಪನೆ ಮಾಡಿದವರು ಜ್ಯೋತಿಬಾ ಫುಲೆ 1873ರಲ್ಲಿ ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ರಾಮಕೃಷ್ಣ ಮಿಷನ್. ಇದನ್ನು ಸ್ವಾಮಿ ವಿವೇಕಾನಂದರವರು 1897ರಲ್ಲಿ ಪಶ್ಚಿಮ ಬಂಗಾಳದ ಬೇಲೂರಲ್ಲಿ ಸ್ಥಾಪನೆ ಮಾಡ್ತಾರೆ. ನೋಡಿ, ಈ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮ್ನಲ್ಲೂ ಇದ್ರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಸೊ ಇಸ್ವಿ ಮತ್ತು ಪ್ಲೇಸು ಮತ್ತು ಯಾವ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಕ್ವಶನ್, ಕಳಿಂಗ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ಎ 261 BC, ಆಪ್ಷನ್ ಬಿ 263 BC, ಆಪ್ಷನ್ ಸಿ 232 BC, ಆಪ್ಷನ್ ಡಿ 240 BC. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ 261 BC. ನೋಡಿ, ಈ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261ರಲ್ಲಿ ನಡೆಯುತ್ತೆ. ಈ ಯುದ್ಧ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಶೋಕ ಮತ್ತು ಕಳಿಂಗದ ರಾಜ್ಯದ ನಡುವೆ ನಡೆಯುತ್ತೆ. ಈ ಯುದ್ಧ ಎಷ್ಟು ಭೀಕರವಾಗಿತ್ತು ಅಂದರೆ ಈ ಯುದ್ಧದಲ್ಲಿ 1,00,000 ಜನ ಸಾವನ್ನಪ್ತಾರೆ, ಹಾಗೆ 1,50,000 ಜನ ಗಾಯಗೊಳ್ತಾರೆ. ಈ ಅಪಾರ ಸಾವು ನೋವನ್ನು ಕಂಡು ಅಶೋಕ ಮನ ಪರಿವರ್ತನೆಗೊಂಡು ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಉಪಗುಪ್ತ ಎಂಬ ಬೌದ್ಧ ಭಿಕ್ಷುಕನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಈ ಎಲ್ಲ ಸಂಗತಿಗಳ ಬಗ್ಗೆ ಮತ್ತು ಕಳಿಂಗ ಯುದ್ಧದ ಬಗ್ಗೆ ಅಶೋಕನ 13ನೇ ಬಂಡೆಗಲ್ಲು ಶಾಸನ ತಿಳಿಸುತ್ತೆ. ಎಕ್ಸಾಮಲ್ಲಿ ಇದರ ಬಗ್ಗೆ ಕೇಳ್ತಾರೆ, ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ 13ನೇ ಬಂಡೆಗಲ್ಲು ಶಾಸನ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1600, ಆಪ್ಷನ್ ಬಿ 1526, ಆಪ್ಷನ್ ಸಿ 1857, ಆಪ್ಷನ್ ಡಿ 1761. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 1600. ನೋಡಿ, ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಮೊದಲಿಗರು ಪೋರ್ಚುಗೀಸರು. ಇವರು ಮೂಲತಃ ಪೋರ್ಚುಗಲ್ನವರು. ಪೋರ್ಚುಗಲ್ನ ನಾವಿಕ ವಾಸ್ಕೋ ಡಿ ಗಾಮ 1498ರಲ್ಲಿ ಮೊದಲು ಭಾರತಕ್ಕೆ ಬರ್ತಾರೆ. ಇವರಾದಮೇಲೆ ಬಂದವರು ಡಚ್ಚರು ಮೂಲತಃ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ನವರು. ಇವರು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ್ದು 1602ರಲ್ಲಿ. ಇವರಾದಮೇಲೆ ಬಂದವರು ಬ್ರಿಟಿಷರು. ಇವರು ಮೂಲತಃ ಇಂಗ್ಲೆಂಡ್ನವರು. ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1600ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇವರಾದಮೇಲೆ ಬಂದವರು ಡೇನರು. ಇವರು ಅಷ್ಟೊಂದು ಶಕ್ತಿಶಾಲಿ ಆಗಿರಲಿಲ್ಲ. ಇವರು ಮೂಲತಃ ಡೆನ್ಮಾರ್ಕಿನವರಾಗಿದ್ದರು. ಇವರು 1616ರಲ್ಲಿ ಭಾರತಕ್ಕೆ ಬರ್ತಾರೆ. ಇವರಾದ ನಂತರ ಬಂದವರೇ ಫ್ರೆಂಚರು ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇವರು ಮೂಲತಃ ಫ್ರಾನ್ಸ್ನವರು. ಬ್ರಿಟಿಷರು ಮತ್ತು ಫ್ರೆಂಚರು ಹೆಚ್ಚು ಶಕ್ತಿಶಾಲಿಯಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಇದಿಷ್ಟು ಮಾಹಿತಿಗಳು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, IPLನಲ್ಲಿ 200 ವಿಕೆಟ್ಗಳನ್ನು ಪಡೆದ ಮೊದಲ ವೇಗದ ಬೌಲರ್ ಯಾರು? ಆಪ್ಷನ್ ಎ ಮೊಹಮ್ಮದ್ ಶಮಿ, ಆಪ್ಷನ್ ಬಿ ಜಸ್ಪ್ರೀತ್ ಬುಮ್ರಾ, ಆಪ್ಷನ್ ಸಿ ಭುವನೇಶ್ವರ್ ಕುಮಾರ್,
ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಭುವನೇಶ್ವರ್ ಕುಮಾರ್. ನೋಡಿ, IPL ಇತಿಹಾಸದಲ್ಲಿ 200 ವಿಕೆಟ್ಗಳನ್ನು ಪಡೆದ ಬಾಲರ್ಗಳು ಇಬ್ಬರು. ಮೊದಲನೆಯವರು ಯಜುವೇಂದ್ರ ಚಹಲ್, ಎರಡನೆಯವರು ಭುವನೇಶ್ವರ್ ಕುಮಾರ್. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ. IPL ಇತಿಹಾಸದಲ್ಲಿ 200 ವಿಕೆಟ್ ಪಡೆದ ಮೊದಲ ಬಾಲರ್ ಯಾರು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಯಜುವೇಂದ್ರ ಚಹಲ್ ಆಗಿರಬೇಕು. ಅದೇ ಒಂದು ವೇಳೆ IPL ಇತಿಹಾಸದಲ್ಲಿ 200 ವಿಕೆಟ್ಗಳನ್ನು ಪಡೆದ ಮೊದಲ ವೇಗದ ಬಾಲರ್ ಅಥವಾ ಪೇಸರ್ ಬಾಲರ್ ಯಾರು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಭುವನೇಶ್ವರ್ ಕುಮಾರ್ ಆಗಿರಬೇಕು. ನೋಡಿ, 2026ರ ಇದೇ ಸಾಲಿನ ಮೊನ್ನೆ ನಡೆದಿರುವಂಥ ಮ್ಯಾಚ್ RCB ಮತ್ತು CSK ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಅವರು 200 ವಿಕೆಟ್ಗಳನ್ನು ಪಡೆದ ಸಾಧನೆಯನ್ನು ಮಾಡಿದ್ದಾರೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕಕ್ರಪಾಲ ಪರಮಾಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ಸಿ ಗುಜರಾತ್. ನೋಡಿ, ನಮ್ಮ ಭಾರತದಲ್ಲಿ 7 ಪರಮಾಣು ವಿದ್ಯುತ್ ಸ್ಥಾವರಗಳಿವೆ. ಅದರಲ್ಲಿ ಮೊದಲನೇದು ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ, ಇದು ಮಹಾರಾಷ್ಟ್ರದಲ್ಲಿದೆ. ಎರಡನೇದು ರಾಜಸ್ಥಾನ ಅಥವಾ ರಾವತ್ಗಢ್ ಪರಮಾಣು ವಿದ್ಯುತ್ ಸ್ಥಾವರ, ಇದು ರಾಜಸ್ಥಾನದಲ್ಲಿದೆ. ಮೂರನೇದು ಕೂಡುಕುಳಂ ಪರಮಾಣು ವಿದ್ಯುತ್ ಸ್ಥಾವರ ತಮಿಳುನಾಡಲ್ಲಿದೆ. ನೆಕ್ಸ್ಟ್ ನಾಲ್ಕನೇದು ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ, ಇದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ದಡದಲ್ಲಿದೆ. ನೆಕ್ಸ್ಟ್ ಐದನೇದು ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ, ಇದು ಗುಜರಾತ್ನಲ್ಲಿದೆ. ನೆಕ್ಸ್ಟ್ ಆರನೇದು ನರೋರಾ ಪರಮಾಣು ವಿದ್ಯುತ್ ಸ್ಥಾವರ, ಉತ್ತರ ಪ್ರದೇಶದಲ್ಲಿದೆ. ನೆಕ್ಸ್ಟ್ ಏಳನೇದು ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರ ಅಥವಾ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ, ಇದು ಕೂಡ ತಮಿಳುನಾಡಲ್ಲಿದೆ. ನೋಡಿ, ಇವೆಲ್ಲವೂ ನಮ್ಮ ಭಾರತದ ಪರಮಾಣು ವಿದ್ಯುತ್ ಸ್ಥಾವರಗಳು. ಇವುಗಳ ಮೇಲೆ ಕ್ವಶನ್ ಕೇಳ್ತಾರೆ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ನದಿಯನ್ನು ಬಿಹಾರದ ದುಃಖದ ನದಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ನರ್ಮದಾ ನದಿ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ಕೋಸಿ ನದಿ, ಆಪ್ಷನ್ ಡಿ ಬ್ರಹ್ಮಪುತ್ರ ನದಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕೋಸಿ ನದಿ. ನೋಡಿ, ಈ ನದಿಗಳನ್ನು ಯಾಕೆ ದುಃಖದ ನದಿಗಳಂತ ಕರೀತಾರೆ ಅಂದರೆ, ಮಳೆಗಾಲದಲ್ಲಿ ಈ ನದಿಗಳ ಪ್ರವಾಹ ಹೆಚ್ಚಾಗಿರೋ ಕಾರಣದಿಂದಾಗಿ ಅಪಾರ ಹಾನಿ ಮತ್ತು ನಷ್ಟವನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ಈ ನದಿಗಳನ್ನು ದುಃಖದ ನದಿಗಳು ಅಂತ ಕರೀತಾರೆ. ನೋಡಿ, ಅದರಲ್ಲಿ ಮೊದಲನೇದಾಗಿ ಕೋಸಿ ನದಿಯನ್ನು ಬಿಹಾರದ ದುಃಖದ ನದಿ ಅಂತ ಕರೀತಾರೆ. ನೆಕ್ಸ್ಟ್ ಮಹಾನದಿಯನ್ನು ಒಡಿಶಾದ ದುಃಖದ ನದಿ ಅಂತ ಕರೀತಾರೆ. ಬ್ರಹ್ಮಪುತ್ರ ನದಿಯನ್ನು ಅಸ್ಸಾಮಿನ ದುಃಖದ ನದಿ ಅಂತ ಕರೀತಾರೆ. ಹಾಗೆ ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತ ಕರೀತಾರೆ. ಹಾಗೆ ನಮ್ಮ ಕರ್ನಾಟಕದ ದುಃಖದ ನದಿ ಡೋಣಿ ನದಿ. ನೋಡಿ, ಇಲ್ಲಿ ಕೊಟ್ಟಿರುವಂಥ ಎಲ್ಲ ನದಿಗಳು ತುಂಬ ಇಂಪಾರ್ಟೆಂಟು. ಇವುಗಳ ಮೇಲೆ ಕ್ವಶನ್ ಕೇಳ್ತಾರೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು? ಆಪ್ಷನ್ ಎ 1934, ಆಪ್ಷನ್ ಬಿ 1950, ಆಪ್ಷನ್ ಸಿ 1949, ಆಪ್ಷನ್ ಡಿ 1935. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ 1949. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI. ಈ RBIಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934ರ ಅಡಿಯಲ್ಲಿ 1935ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಆಗ ಈ RBIನ ಹೆಡ್ ಕ್ವಾರ್ಟರ್ ಕೋಲ್ಕತ್ತಾದಲ್ಲಿತ್ತು. ನಂತರ ಇದನ್ನು 1937ರಲ್ಲಿ ಪರ್ಮನೆಂಟ್ ಆಗಿ ಮುಂಬೈಗೆ ಶಿಫ್ಟ್ ಮಾಡಲಾಗುತ್ತೆ. ಈ RBIನ ಮೊದಲ ಗವರ್ನರ್ ಸರ್ ಆಸ್ಬರ್ನ್ ಸ್ಮಿತ್, ಇವರು ಬ್ರಿಟಿಷರಾಗಿದ್ದರು. ಮೊದಲ ಭಾರತೀಯ ಗವರ್ನರ್ CD ದೇಶ್ಮುಖ್. ನೋಡಿ, ಇವೆಲ್ಲ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾರೆ. ಭಾರತ ಸ್ವತಂತ್ರಗೊಂಡ ನಂತರ ಈ RBIಯನ್ನು ಜನವರಿ 1949ರಂದು ರಾಷ್ಟ್ರೀಕರಣಗೊಳಿಸಲಾಗುತ್ತೆ. ಈ ರಾಷ್ಟ್ರೀಕರಣ ಅಂದರೆ ಖಾಸಗಿ ಸೊತ್ತಾಗಿರುವುದನ್ನು ಸರ್ಕಾರದ ಸೊತ್ತನ್ನಾಗಿ ಮಾಡ್ಕೊಳ್ಳೋದನ್ನು ರಾಷ್ಟ್ರೀಕರಣ ಅಂತ ಕರೀತಾರೆ. ನೋಡಿ, ಈಗ ಹೇಳೋ ಎಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. RBI ಸ್ಥಾಪನೆ ಆಗಿದ್ದು ಏಪ್ರಿಲ್ 1935. ಇದರ ಮೊದಲ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿತ್ತು. ಕೋಲ್ಕತ್ತಾದಿಂದ ಮುಂಬೈಗೆ ವರ್ಗಾವಣೆ ಮಾಡಿದ್ದು 1937ರಲ್ಲಿ. RBIನ ಮೊದಲ ಗವರ್ನರ್ ಸರ್ ಆಸ್ಬರ್ನ್ ಸ್ಮಿತ್, ಮೊದಲ ಭಾರತೀಯ ಗವರ್ನರ್ CD ದೇಶ್ಮುಖ್. RBIನ ರಾಷ್ಟ್ರೀಕರಣ ಮಾಡಿದ್ದು 1949ರಲ್ಲಿ. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್,
ಸಜ್ದಾ ಮತ್ತು ಪೈಬೋಸ್ ಪದ್ಧತಿಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು? ಆಪ್ಷನ್ ಎ ಕುತುಬುದ್ದೀನ್ ಐಬಕ್, ಆಪ್ಷನ್ ಬಿ ಗಿಯಾಸುದ್ದೀನ್ ಬಲ್ಬನ್, ಆಪ್ಷನ್ ಸಿ ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಡಿ ಇಬ್ರಾಹಿಂ ಲೂದಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಗಿಯಾಸುದ್ದೀನ್ ಬಲ್ಬನ್. ನೋಡಿ, ಗಿಯಾಸುದ್ದೀನ್ ಬಲ್ಬನನ್ನು ಗುಲಾಮರ ಗುಲಾಮ ಅಂತ ಕರೀತಾರೆ. ನೋಡಿ, ದೆಹಲಿ ಸುಲ್ತಾನರ ಗುಲಾಮಿ ಸಂಧಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಇಲ್ತಮಷ್ನನ್ನು ತನ್ನ ಗುಲಾಮನನ್ನಾಗಿ ಮಾಡಿಕೊಳ್ತಾನೆ. ನಂತರ ಇಲ್ತಮಷ್ ಗಿಯಾಸುದ್ದೀನ್ ಬಲ್ಬನನ್ನು ತನ್ನ ಗುಲಾಮನನ್ನಾಗಿ ಮಾಡಿಕೊಳ್ತಾನೆ. ಸೊ ಹಾಗಾಗಿ ಗಿಯಾಸುದ್ದೀನ್ ಬಲ್ಬನನ್ನು ಗುಲಾಮರ ಗುಲಾಮ ಅಂತ ಕರೀತಾರೆ. ಗಿಯಾಸುದ್ದೀನ್ ಬಲ್ಬನ್ ದೆಹಲಿ ಸುಲ್ತಾನರ ಪ್ರಭಾವಶಾಲಿ ಸುಲ್ತಾನನಾಗಿದ್ದ. ಇವನು ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸ್ತಾ ಇದ್ದ. ಇವನು ಎರಡು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಒಂದು ಸಿಜ್ದಾ, ಇನ್ನೊಂದು ಪೈಬೋಸ್. ಸಿಜ್ದಾ ಎಂದರೆ ರಾಜ ಕಂಡ ತಕ್ಷಣ ನೆಲಕ್ಕೆ ಹಣೆಯನ್ನು ಊರಿ ನಮಸ್ಕರಿಸೋದು. ಪೈಬೋಸ್ ಎಂದರೆ ರಾಜನ ಪಾದಗಳಿಗೆ ಮುತ್ತಿಡುವ ಪ್ರಕ್ರಿಯೆಯಾಗಿತ್ತು. ಇವೆರಡು ಪದ್ಧತಿಗಳ ಬಗ್ಗೆ ಪದೇ ಪದೇ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ 9ನೇ ಕ್ವಶನ್. ಸಂವಿಧಾನದ 31ನೇ ವಿಧಿಯ ಬಗ್ಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದು? ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 12ನೇ ತಿದ್ದುಪಡಿ, ಆಪ್ಷನ್ ಸಿ 73ನೇ ತಿದ್ದುಪಡಿ, ಆಪ್ಷನ್ ಡಿ 42ನೇ ತಿದ್ದುಪಡಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ 44ನೇ ತಿದ್ದುಪಡಿ. ನೋಡಿ, 44ನೇ ತಿದ್ದುಪಡಿಯನ್ನು 1978ರಲ್ಲಿ ಮಾಡಲಾಗತ್ತೆ. ಈ 44ನೇ ತಿದ್ದುಪಡಿ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಸೊ ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೋಡಿ, 42ನೇ ತಿದ್ದುಪಡಿಯಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಸದಸ್ಯರ ಅಧಿಕಾರಾವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಏರಿಸಲಾಗಿತ್ತು. ಆದರೆ 44ನೇ ತಿದ್ದುಪಡಿಯಲ್ಲಿ ಅದರ ಅಧಿಕಾರಾವಧಿಯನ್ನು ಮತ್ತೆ 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಗತ್ತೆ. ಹಾಗೆ ಈ ತಿದ್ದುಪಡಿಯಲ್ಲಿ ಆಂತರಿಕ ದಂಗೆ ಎಂಬ ಪದವನ್ನು ತೆಗೆದುಹಾಕಿ ಸಶಸ್ತ್ರ ದಂಗೆ ಎಂಬ ಪದವನ್ನು ಮರುನಾಮಕರಣ ಮಾಡಲಾಗತ್ತೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, ಈ ತಿದ್ದುಪಡಿಯಲ್ಲಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ 12ನೇ ಭಾಗ 300 ವಿಧಿಗೆ ಸೇರ್ಪಡೆ ಮಾಡಿ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಗತ್ತೆ. ಇದ್ರ ಬಗ್ಗೆ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಹರ್ಷಚರಿತೆಯನ್ನು ಬರೆದವರು ಯಾರು? ಈ ಕ್ವಶನ್ಗೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಯಾರ ಆನ್ಸರ್ ಸರಿಯಾಗಿರುತ್ತೆ ಅವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ. ಹಾಗೆ ನಿಮಗೆ ನಾನು ಮಾಡುವಂಥ ಎಲ್ಲ ಕ್ಲಾಸ್ಗಳ PDF ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ನೆಕ್ಸ್ಟ್ ನಾಳೆಯ ವಿಡಿಯೋದಲ್ಲಿ ರೀಸ್ನಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದಿನ GK ಆದರೆ ಇನ್ನೊಂದು ದಿನ ರೀಸ್ನಿಂಗ್. ಈ ಥರ ನಾವು ಆಲ್ಟರ್ನೇಟ್ ಆಗಿ ಕ್ಲಾಸನ್ನು ಮಾಡ್ತಾ ಹೋಗೋಣ. ನೋಡಿ, ಯಾರ್ಯಾರು SSC ಎಕ್ಸಾಮ್ ಮತ್ತು RRB ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವೀಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.